Hi guys, hello, welcome to my channel Times of ಖುಷಿ ವ್ಲಾಗ್ಸ್. ಗೈಸ್, ಇದನ್ನ ಫಸ್ಟ್ ವಿಡಿಯೋ ಕನ್ನಡದಲ್ಲಿ. ತುಂಬ ಜನ ಹೇಳ್ತಿದ್ರು ಕನ್ನಡದಲ್ಲಿ ವ್ಲಾಗ್ ಮಾಡಿ ನಾವು ನೋಡ್ತೀವಿ ಅಂತ. ಸೊ ನಾನು ಇಲ್ಲಿವರೆಗೂ ತುಳು ಭಾಷೆಯಲ್ಲಿ ವ್ಲಾಗ್ ಮಾಡ್ತಿದ್ದೆ. ಇನ್ನು ಮುಂದೆ ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದೀನಿ. ಯಾರಿಗೆಲ್ಲ ನಮ್ಮ ಭಾಷೆ ತುಳು ಅರ್ಥ ಆಗ್ತಿರ್ಲಿಲ್ಲ ಅವರಿಗೋಸ್ಕರ ಈ ನನ್ನ ಫಸ್ಟ್ ಕನ್ನಡ ವ್ಲಾಗ್ ನೋಡಿ ಪ್ಲೀಸ್. ವ್ಲಾಗ್ ಸ್ಟಾರ್ಟ್ ಮಾಡೋಣಲ್ಲ. ಫಸ್ಟಿಗೆ ಹೇಳಬೇಕಾದ್ರೆ ಕೋಲ್ಡಾಗಿ ನನ್ನ ವಾಯ್ಸ್ ಹೋಗಿದೆ, ಸೊ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಹುಡುಗಿ ಏನು ಕೈಯಲ್ಲಿ ಏನೋ ಹಿಡ್ಕೊಂಡು ಕಟ್ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಒಂದು ಟೈಪ್ ಫ್ರೂಟ್. ಯಾರಿದನ್ನು ನೋಡಿಲ್ಲ, ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. ಈ ಹಣ್ಣು ಬಂದು ಅವಕಾಡೋ, ಬಟರ್ ಫ್ರೂಟ್ ಅಂತ ಹೇಳ್ತಾರೆ, ಬೆಣ್ಣೆ ಹಣ್ಣು ಅಂತ ಹೇಳ್ತಾರೆ. ಈ ಹಣ್ಣು ಹೆಲ್ತಿಗೆ ತುಂಬ ಒಳ್ಳೆಯದು. ಮಾರ್ಕೆಟಲ್ಲಿ ರೇಟ್ ಕೂಡ ಜಾಸ್ತಿನೇ. ಹಾಗೆ ನಾನು ಲಾಸ್ಟ್ ಟೈಮ್ ಫ್ರೂಟ್ ತಂದಿರುವಾಗ ಬೀಜ ತೆಗೆದಿಟ್ಟಿದ್ದೆ. ಆ ಬೀಜನ ನೆಟ್ಟು ಈಗ ಅದು ಗಿಡದಿಂದ ಮರ ಆಗಿ ಬೆಳೆದಿದೆ. ಹಾಗೆ ಫ್ರೂಟ್ ಯಾವಾಗ ಆಗುತ್ತೆ ಅಂತ ನೋಡಬೇಕು. ಈ ಫ್ರೂಟ್ ಬಗ್ಗೆ ಹೇಳೋದಾದರೆ ಇದು ರಿಚ್ ಫ್ರೂಟ್ ಅಂತಲೇ ಹೇಳ್ಬೋದು. ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಈ ಫ್ರೂಟ್ ಟೇಸ್ಟ್ ಬಂದು ಸಪ್ಪೆ ಆಗಿರುತ್ತೆ. ಈಗ ಬೆಣ್ಣೆ ತಿಂದರೆ ಹೇಗೆ ಸಪ್ಪೆ ಇರುತ್ತೋ ಹಾಗೆ ಸಪ್ಪೆ ಇರುತ್ತೆ. ಈ ಫ್ರೂಟನ್ನು ವೆಯ್ಟ್ ಗೇನ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ, ವೆಯ್ಟ್ ಲಾಸ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ. ವೆಯ್ಟ್ ಜಾಸ್ತಿ ಮಾಡೋದು ಗೊತ್ತೇ ಇದೆ, ಕ್ಯಾಲೋರೀಸ್ ಜಾಸ್ತಿ ಆದರೆ ವೆಯ್ಟ್ ಜಾಸ್ತಿ ಆಗುತ್ತೆ. ವೆಯ್ಟ್ ಲಾಸ್ ಹೇಗೆ ಮಾಡುತ್ತೆ ಅಂದರೆ ಇದರಲ್ಲಿರೋದು ನ್ಯಾಚುರಲ್ ಫ್ಯಾಟ್. ನಮ್ಮ ಬಾಡಿಯಲ್ಲಿರೋ ಫ್ಯಾಟನ್ನು ಇದು ಬರ್ನ್ ಮಾಡುತ್ತೆ. ಇವಾಗ ಹೆಚ್ಚಿನ ಡಯಟೇಷನ್ ಇದನ್ನೇ ಸಜೆಸ್ಟ್ ಮಾಡ್ತಾರೆ. ಈ ಫ್ರೂಟನ್ನು ಜ್ಯೂಸ್ ಮಾಡಿ ಕುಡಿಬೋದು, ಆದರೆ ನನಗೆ ಟೈಮ್ ಇಲ್ಲ, ಪೇಷನ್ಸ್ ಕೂಡ ಇಲ್ಲ. ಸೊ ನಾನು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದರೆ ವಾವ್ ಸಖತ್ತಾಗಿರುತ್ತೆ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ. ಗೈಸ್, ಇಷ್ಟೇ ಆಗಿತ್ತು ನನ್ನ ಮಿನಿ ವ್ಲಾಗ್. ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಸಿ ಸೂನ್.